ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ 3 ಥರದಲ್ಲಿ ಪ್ರೋಗ್ರಾಮಿಂಗ್ ಆಗ್ತದೆ. ಮೊದಲನೇದು ಚೈಲ್ಡ್ಹುಡ್, ಚಿಕ್ಕ ವಯಸ್ಸಿನಲ್ಲಿ ಹುಟ್ಟಿದಾಗಿನಿಂದ 7 ವರ್ಷದ ತನಕ ವಿಚಾರ ಮಾಡುವ ಬ್ರೈನ್ ಇರಲ್ಲ. ಅಂದರೆ ತೀಟಾ ಬ್ರೈನ್ ವೈಸ್ ಆ ಸ್ಟೇಟಲ್ಲಿ ಇರ್ತದೆ. ತೀಟಾ ಸ್ಟೇಟ್ ಅಂದರೆ ಸಂವಹನದ ವ್ಯವಸ್ಥೆ, ಅಂದರೆ ಹಿಪ್ನೋಸಿಸ್ ಎಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ಯೂಸ್ ಮಾಡೋಂಥದ್ದು. ಈ ಮಕ್ಕಳ ಬ್ರೈನ್ ತೀಟಾ ಸ್ಟೇಟಲ್ಲಿ ಇರ್ತದೆ. ಅಂದರೆ ಯೋಚಿಸುವ ಕ್ಷಮತೆ ಇರಲ್ಲ. ಸಂವಹನ ಮಾಡಿದಾಗ ನಾವು ಏನೇ ಹೇಳಿದ್ರು ಅನುಮಾನ ಇಲ್ಲದೆ ನಂಬ್ತೀವಲ್ಲ, ಆ ರೀತಿ. ಆವಾಗ ನಾವು ಚಿಕ್ಕ ವಯಸ್ಸಿನಲ್ಲಿ 7 ವರ್ಷದ ತನಕ ಮಕ್ಕಳಲ್ಲಿ ತೀಟಾ ಸ್ಟೇಟ್ ಇರೋದ್ರಿಂದ ನಾವು ಆ ಟೈಮಲ್ಲಿ ನಾವು ಏನು ಹೇಳ್ತೀವೋ ಆ ಮಾತು ಸೀದಾ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಸೇರಿಕೊಳ್ತದೆ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡ್ನ ಚೌಕಿದಾರನೇ ಥಿಂಕಿಂಗ್ ಮೈಂಡು, ಅನಾಲಿಟಿಕಲ್ ಮೈಂಡು. ಆವಾಗ ಅದು ಇರಲ್ಲ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನಾವು ಏನೇ ಹೇಳಿದ್ರು ಆ ಮಾತು ಅವರ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಸೇರಿಕೊಳ್ತದೆ. ಅದು ಅವರ ಜೀವನದ ಭಾಗ ಆಗಿಬಿಡ್ತದೆ. ಈ ವಿಷಯದ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದ ಕಾರಣ ನಮ್ಮ ಅಪ್ಪ ಅಮ್ಮ, ಅಕ್ಕಪಕ್ಕದವರು, ಸ್ಕೂಲ್ ಟೀಚರು ಏನು ಹೇಳ್ತಾರೋ ಅದು ಸೀದಾ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸೇರಿಕೊಳ್ತದೆ. ಮಕ್ಕಳು ಸ್ವೀಕಾರ ಮಾಡಿಬಿಡ್ತಾರೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಈ ಅಪ್ಪ ಅಮ್ಮನಿಗೆ ಯಾರಿಗಾದರೂ ಒಬ್ಬರಿಗೆ ನೀರಿನ ಭಯ ಇದ್ದರೆ ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಏನು ಕ್ಯೂರಿಯಾಸಿಟಿಗೆ ನೀರ ಹತ್ರ ಹೋದರೆ ಅದನ್ನು ಮುಟ್ಟಬೇಕು, ಬಾಯಲ್ಲಿ ಇಟ್ಕೋಬೇಕು ಅಂತ ನೋಡ್ತಾರೆ. ಆದರೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಮಗನ ಗದರಿಸ್ತಾರೆ, ಓಡೋಗ್ಬಿಟ್ಟು ಎತ್ಕೊಂಡ್ಬಿಡ್ತಾರೆ. ಇದು ಯಾವ ರೀತಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ, ಇಂಪ್ರೆಷನ್ ಬೀಳ್ತದೆ. ಅಂದರೆ ನೀರಂದರೆ ಡೇಂಜರು, ಖತರ್ನಾಕು ಅನ್ನೋ ಒಂದು ಇಂಪ್ರೆಷನ್ ಬೀಳ್ತದೆ. ಈ ಜನನೇ ಇಂಥ ಹುಡುಗರೆ ಮುಂದೆ ನೀರಿಗೆ ಹೆದರೋ ಅಂಥವ್ರು. ಒಂದು ಪ್ರಾಣಿಗೆ ಮುಟ್ಟಬೇಕಂದ್ರೂ ಅಷ್ಟೇ. ಈ ಅಪ್ಪ ಅಮ್ಮನಿಗೆ ಪ್ರಾಣಿ ಕಂಡ್ರೆ ಭಯ ಅಂದರೆ ಮಕ್ಕಳು ಅದನ್ನು ಮುಟ್ಲಿಕ್ಕೆ ಹೋದಾಗ ಓಡೋಗಿ ಎತ್ಕೊಂಡ್ಬಿಡ್ತಾರೆ. ಹೀಗಾಗಿ ಮಕ್ಕಳು ಮುಂದೆ ಪ್ರಾಣಿ ಕಂಡ್ರೆ ಭಯ ಬೀಳೋದು. ಅದೇ ರೀತಿ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಶ್ರೀಮಂತರ ಬಗ್ಗೆ, ದುಡ್ಡಿನ ಬಗ್ಗೆ ಅದೇನು ಹೇಳ್ಕೊಟ್ಟಿರ್ತಾರಲ್ಲ ಅದೇ ರೀತಿ ನಮಗೆ ಅಭ್ಯಾಸ ಆಗಿಬಿಡ್ತದೆ. ಅಂದರೆ ಹಣ ಮಾಡಲಿಕ್ಕೆ ತುಂಬ ಕಷ್ಟ ಬೀಳಬೇಕು, ಶ್ರೀಮಂತರು ಮೋಸಗಾರರು, ಕೆಟ್ಟವರು, ಈ ರೀತಿ ಹೇಳ್ತಾ ಇದ್ದಾಗ ಅದು ಸೀದಾ ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಇಳಿತದೆ. ಹಾಗಾಗಿ ಸುಮಾರು ಜನ ಈಗ ದೊಡ್ಡವರಾದ ಮೇಲೆ ಸ್ಟ್ರಗಲ್ ಮಾಡ್ತಾ ಇರೋದು. ಮೈಂಡಲ್ಲಿ ಏನು ಕೂತಿರ್ತದಂದರೆ ಶ್ರೀಮಂತರು ಕೆಟ್ಟವರು ಅಂತ, ನಾವು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಲ್ಲ, ಹಾಗಾಗಿ ನಾವು ಶ್ರೀಮಂತ ಆಗಲಿಕ್ಕೆ ಆಗಲ್ಲ. ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಪ್ರೋಗ್ರಾಮ್ ಆಗಲಿಕ್ಕೆ ಮುಖ್ಯ ಕಾರಣ ವಿಚಾರ ಮಾಡುವ ಮೈಂಡ್ ಇರಲ್ಲ. ಇನ್ನು ಎರಡನೇದು ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಆಗೋದು ಯಾವಾಗಂದರೆ ತೀವ್ರ ಭಾವಾದೇಶ, ತೀವ್ರವಾಗಿ ಇಮೋಷನ್ ಇದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಆಗ್ತದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ತೀವ್ರ ಭಾವಾದೇಶ ಅಂದರೆ ನೀವು ನಿಮ್ಮ ಮೊದಲ ಕಿಸ್, ಮುತ್ತು ನೆನಪು ಮಾಡ್ಕೊಳ್ಳಿ ನೋಡೋಣ. ನಿಮ್ಮ ಮೊದಲ ಮಗುವಿನ ಜನ್ಮ ನೆನೆಸ್ಕೊಳ್ಳಿ ನೋಡೋಣ. ನೀವು ಮೊದಲ ಸಲ ತಬ್ಕೊಂಡಿದ್ದನ್ನು ನೆನೆಸ್ಕೊಳ್ಳಿ ನೋಡೋಣ. ನಿಮ್ಮ ಮೊದಲ ಸಂಬಳ, ನಿಮ್ಮ ಮೊದಲ ಬೈಕು, ಕಾರು, ಮನೆ, ಇವೆಲ್ಲ ನಿಮಗೆ ಪೂರ್ತಿ ಡಿಟೇಲಾಗಿ ನೆನಪಿಗೆ ಬರ್ತದೆ. ಅದೇ ನಿಮಗೆ 2 ದಿವಸ ಮುಂಚೆ ನೀವು ಏನು ತಿಂದಿದ್ರಿ ನೆನೆಸ್ಕೊಳ್ಳಿ ಅಂದರೆ ನೆನಪಿಗೆ ಬರಲ್ಲ. ಯಾಕೆ ಹೀಗಾಗುತ್ತದೆ ಅಂದರೆ ಅವೆಲ್ಲ ಘಟನೆಯ ಹಿಂದೆ ಸುಖದ ತೀವ್ರ ಭಾವಾದೇಶ ಜೋಡಣೆ ಆಗಿರ್ತದೆ. ನಾವು 2-3 ದಿವಸ ಏನು ತಿಂದ್ವೋ ಅಷ್ಟು ಭಾವಾದೇಶ ಇರಲ್ಲ. ಅರ್ಥ ಇಷ್ಟೇ, ಯಾವುದೇ ಘಟನೆ ಸುಖದಾಗಿರಲಿ ದುಃಖದಾಗಿರಲಿ, ದುಃಖದಂದರೆ ನಿಮಗೆ ಯಾರಾದರೂ ಇನ್ಸಲ್ಟ್ ಮಾಡಿದರೆ, ನಷ್ಟ ಮಾಡಿದರೆ, ಮೋಸ ಮಾಡಿದರೆ, ಅಂದರೆ ನಿಮಗೆ ತುಂಬ ನಂಬಿದಂಥವರು ಮೋಸ ಮಾಡಿದರೆ, ಅದೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗಿರ್ತದೆ. ನೀವು ಅದನ್ನು ಮರಿಲಿಕ್ಕೆ ಆಗಲ್ಲ, ಅದು ನಿಮ್ಮ ಭಾಗ ಆಗಿರ್ತದೆ. ಈ ರೀತಿ ಸಬ್ಕಾನ್ಷಿಯಸ್ ಮೈಂಡು ಪ್ರೋಗ್ರಾಮ್ ಆಗ್ತದೆ. ಇನ್ನು ಮೂರನೇದು ರಿಪಿಟೇಷನ್, ಪದೇ ಪದೇ ಹೇಳ್ತಾ ಇರೋದ್ರಿಂದ, ಮಾಡ್ತಾ ಇರೋದ್ರಿಂದ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗ್ತದೆ, ಪ್ರೋಗ್ರಾಮಿಂಗ್ ಆಗ್ತದೆ. ನೀವೊಂದು ವೆಹಿಕಲ್ಲು ಫಸ್ಟ್ ಟೈಮು ಏನು ಮಾಡ್ತೀರಾ ಅಂದರೆ, ಒಂದು ಸೈಕಲ್ ತುಳಿಬೇಕಾದ್ರೂ ತುಂಬ ಪ್ರಾಕ್ಟೀಸ್ ಮಾಡ್ತೀರಾ. ಅದು ಮುಂದೆ ಯಾವ ರೀತಿ ಆಗ್ತದಂದರೆ ಶರೀರ ಕಲ್ತ್ಕೊಂಡ್ಬಿಡ್ತದೆ, ಮೈಂಡ್ನ ಅವಶ್ಯಕತೆಯೇ ಬರಲ್ಲ. ಯಾಕಂದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗಿರ್ತದೆ. ಈ ರೀತಿ ನಾವು ಪದೇ ಪದೇ ಮಾಡೋದ್ರಿಂದ ಅದು ನಮ್ಮ ಅಭ್ಯಾಸ ಆಗಿ ಬದಲಾಗ್ಬಿಡ್ತದೆ. ಈ 3 ರೀತಿ ಅಂದರೆ ಚೈಲ್ಡ್ಹುಡ್, ಹೈ ಇಮೋಷನ್ ಮತ್ತು ರಿಪಿಟೇಷನ್ ಮೂಲಕ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಆಗ್ತದೆ.